ಸ್ನೇಹಿತರೆ ನಮಸ್ಕಾರ. ಪ್ರತಿ ತಿಂಗಳು ಕೂಡ ರಾಜ್ಯದಲ್ಲಿ ಆಗಿರಬಹುದು, ದೇಶದಲ್ಲಿ ಆಗಿರಬಹುದು, ಹಣಕಾಸು ವಿಚಾರಕ್ಕೆ, ಆರ್ಥಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಬದಲಾವಣೆಗಳು ಆಗ್ತಲೇ ಇರುತ್ತೆ. ಸೊ ಈ ತಿಂಗಳು ಕೂಡ ಪ್ರತಿ ತಿಂಗಳು ಹೇಗೆ ಹಣಕಾಸಿನ ವ್ಯವಸ್ಥೆಯಲ್ಲಿ ಹಣಕಾಸಿಗೆ ಸಂಬಂಧಿಸಿದ ಕೆಲವು ಕ್ಷೇತ್ರಗಳಲ್ಲಿ ಬದಲಾವಣೆಗಳಾಗುತ್ತೋ ಅದೇ ರೀತಿ ಈ ಒಂದು ತಿಂಗಳು ಕೂಡ ಒಂದಷ್ಟು ಪ್ರಮುಖ ಬದಲಾವಣೆಗಳಾಗ್ತಾ ಇದ್ದು ಈ 5 ನಿಯಮಗಳು ಜಾರಿ ಆಗ್ತಾ ಇದೆ. ಇದು ಗ್ರಾಹಕರ ಜೇಬಿಗೆ ಹೊಡೆತವನ್ನ ಬೀಳೋದು ಪಕ್ಕಾ ಅಂತ ಹೇಳಲಾಗ್ತದೆ. ಹಾಗಾದ್ರೆ ಬದಲಾಗ್ತಿರ್ತಕ್ಕಂಥ ಆ ನಿಯಮಗಳು ಏನು, ಯಾವಾಗಿನಿಂದ ಜಾರಿ ಆಗುತ್ತೆ, ಗ್ರಾಹಕರಿಗೆ ಅಷ್ಟು ಹೊರೆ ಆಗತ್ತಾ, ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀನಿ. ಹಣಕಾಸಿನ ವಿಚಾರದಲ್ಲಿ, ಹಣಕಾಸಿನ ಕ್ಷೇತ್ರದಲ್ಲಿ ಏನೇನು ಬದಲಾವಣೆ ಆಗಿದೆ ನೋಡ್ತಾ ಹೋಗೋಣ. ಅದಕ್ಕಿಂತ ಮೊದಲು ಕರ್ನಾಟಕ ನ್ಯೂಸ್ 9ಗೆ ಸ್ವಾಗತ. ನಾನು ವಿಮಲಾ ನಾಗರಾಜ್. ಪ್ರತಿ ತಿಂಗಳು ಕೂಡ ಹಣಕಾಸಿಗೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ಪ್ರಮುಖ ಬದಲಾವಣೆಗಳು ಆಗ್ತಲೇ ಇರುತ್ತೆ. ಅದರಂತೆ ಮುಂಬರ್ತಕ್ಕಂಥ ಸೆಪ್ಟೆಂಬರ್ ತಿಂಗಳಿದೆಯಲ್ಲ, ಮುಂಬರ್ತಕ್ಕಂಥ ಸೆಪ್ಟೆಂಬರ್ ತಿಂಗಳಿನಲ್ಲಿಯೂ ಸಹ ಒಂದಷ್ಟು ಪ್ರಮುಖ ಆರ್ಥಿಕ ಬದಲಾವಣೆಗಳು ಕಂಡು ಬರ್ತಾ ಇದೆ. ಹೀಗಾಗಿ ಇದು ಎಲ್ಲೋ ಒಂದ್ ಕಡೆ ಸಾಮಾನ್ಯ ಜನರ ಜೇಬಿಗೆ ಒಂದು ರೀತಿಯ ಹೊಡೆತವನ್ನ ಬೀಳಿಸುತ್ತೆ ಅನ್ನುವಂಥದ್ದು ಸದ್ಯದ ಚರ್ಚೆ. ಆ ಪರಿಣಾಮ ಏನು ಅನ್ನೋದನ್ನ ಒಂದೊಂದಾಗಿ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಇನ್ನು ಪ್ರತಿ ತಿಂಗಳ ಆರಂಭ ಆಯ್ತು ಅಂತ ಹೇಳಿದ್ರೆ ಹಣಕಾಸಿಗೆ ಸಂಬಂಧಿಸಿದಂತೆ ಕೆಲವೊಂದಷ್ಟು ಹೊಸ ಬದಲಾವಣೆಗಳಾಗ್ತಾ ಇರುತ್ತೆ. ಅದು ಬೆಲೆ ಏರಿಕೆ ಆಗಬಹುದು ಅಥವಾ ಬೆಲೆ ಕಡಿಮೆ ಆಗಬಹುದು, ಹೇಳಲಿಕ್ಕೆ ಬರೋದಿಲ್ಲ. ಬಟ್ ಒಂದು 5 ನಿಯಮಗಳನ್ನ ಅನುಸರಿಸಲೇಬೇಕು ಅಂತ ಹೇಳ್ಬಿಟ್ಟು ಇದೀಗ ಆದೇಶ ಹೊರಬಿದ್ದಿರ್ತಕ್ಕಂಥದ್ದು. ಸೊ ಸರ್ಕಾರ ಮತ್ತೆ ಬ್ಯಾಂಕ್ಗಳು ಈ ಒಂದು ನಿಯಮವನ್ನ ಜಾರಿಗೆ ತರ್ತಾ ಇತ್ತು. ಸೆಪ್ಟೆಂಬರ್ 1ರಿಂದ ದೇಶದಾದ್ಯಂತ 5 ಪ್ರಮುಖ ಬದಲಾವಣೆಗಳು ಆಗುತ್ತೆ. ಈ ನಿಯಮಗಳು ಸಾಮಾನ್ಯ ಜನರ ದೈನಂದಿನ ಜೀವನ ಮತ್ತೆ ಖರ್ಚಿನ ಮೇಲೆ ನೇರ ಪರಿಣಾಮವನ್ನ ಬೀರುತ್ತೆ ಅಂತ ಹೇಳಲಾಗ್ತಾ ಇದ್ದು, ಬೆಳ್ಳಿ ಖರೀದಿ, ಕ್ರೆಡಿಟ್ ಕಾರ್ಡ್ ಬಳಕೆ, LPG ಸಿಲಿಂಡರ್ ಬೆಲೆ, ATM ಹಿಂಪಡೆಯುವಿಕೆ ಮತ್ತು ಬ್ಯಾಂಕ್ಗಳ ಸ್ಥಿರ ಠೇವಣಿಗಳ ಬಡ್ಡಿ ದರ ಅಥವಾ ಯಾವುದೇ ಕ್ಷೇತ್ರಗಳಲ್ಲಿ ಆದ್ರೂ ಬದಲಾವಣೆಗಳು ನಡೀತಿರ್ತದೆ. ಹಾಗಾಗಿ ಈ ಮುಂದಿನ ತಿಂಗಳು ಸೆಪ್ಟೆಂಬರ್ 1ರಿಂದ ಏನೇನ್ ಬದಲಾವಣೆ ಆಗುತ್ತೆ ಅನ್ನೋದನ್ನ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ನೋಡಿ. ಮೊದಲಿಗೆ ಬೆಳ್ಳಿಯ ಮಾರುಕಟ್ಟೆಗೆ ಹೊಸ ನಿಯಮಗಳು ಬರ್ತಿದ್ಯಂತೆ. ಸರ್ಕಾರವು ಬೆಳ್ಳಿಯ ಖರೀದಿ ಮತ್ತು ಮಾರಾಟದಲ್ಲಿ ಪಾರದರ್ಶಕತೆಯನ್ನ ತರಲಿಕ್ಕೆ ಹೊಸ ಮಾರ್ಗಸೂಚಿಗಳನ್ನ ಇದೀಗ ತರ್ತಾ ಇದೆ. ಬೆಳ್ಳಿ ಆಭರಣಗಳಿಗೆ ಆಲ್ ಮಾರ್ಕ್ ಕಡ್ಡಾಯವಾಗುವ ಸಾಧ್ಯತೆ ಇದೆ. ಚಿನ್ನಕ್ಕೆ ಹೆಂಗೆ ಆಲ್ ಮಾರ್ಕ್ ಇರುತ್ತೋ ಅದೇ ರೀತಿ ಬೆಳ್ಳಿಗೂ ಕೂಡ ಆಲ್ ಮಾರ್ಕ್ ಹಾಕಬೇಕು ಅಂತ ಸರ್ಕಾರ ಇದೀಗ ಹೊಸ ನಿಯಮವನ್ನ ಜಾರಿಗೆ ತಂದಿದೆ. ಇದರರ್ಥ ಬೆಳ್ಳಿಯ ಗುಣಮಟ್ಟ ಮತ್ತೆ ಬೆಲೆಯಲ್ಲಿ ನಿಯಂತ್ರಣ ಸಾಧಿಸಲಿಕ್ಕೆ ಹೂಡಿಕೆದಾರರು ಮತ್ತೆ ಗ್ರಾಹಕರು ನಂಬಿಕೆಯಿಂದ ಬೆಳ್ಳಿಯನ್ನ ಖರೀದಿ ಮಾಡಲು ಇದು ಸಾಧ್ಯವಾಗುವ ಹಿನ್ನೆಲೆ ಈ ನಿಯಮಗಳಲ್ಲಿ ಬೆಳ್ಳಿ ಬೆಲೆಯಲ್ಲಿ ಏರಿಕೆ ತರಬಹುದಾದ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಆದ್ದರಿಂದ ಬೆಳ್ಳಿಯಲ್ಲಿ ಹೂಡಿಕೆ ಮಾಡಬೇಕು ಅಂತ ಯೋಚಿಸ್ತಾ ಇದ್ರೆ ಮುಂಚಿತವಾಗಿ ಯೋಚನೆ ಮಾಡಿ ಹೂಡಿಕೆ ಮಾಡೋದು ತುಂಬಾನೇ ಸೇಫು. ಇಲ್ಲ ಅಂತಂದ್ರೆ ಸೆಪ್ಟೆಂಬರ್ 1ನೇ ತಾರೀಕು ಬಂತು ಅಂತ ಹೇಳಿದ್ರೆ ಬೆಳ್ಳಿ ರೇಟ್ ಜಾಸ್ತಿ ಆಗ್ತಕ್ಕಂಥ ಸಾಧ್ಯತೆಗಳು ಇದೆ. ಯಾಕಂದ್ರೆ ಆಲ್ ಮಾರ್ಕ್ ಹಾಕಿ ಬೆಳ್ಳಿಯನ್ನ ಮಾರಾಟ ಮಾಡೋದಕ್ಕೆ ಸ್ವಲ್ಪ ಖರ್ಚಾಗುತ್ತೆ. ಆ ಖರ್ಚನ್ನ ಗ್ರಾಹಕರ ಮೇಲೆ ಹಾಕ್ತಕ್ಕಂಥ ಎಲ್ಲ ಲಕ್ಷಣಗಳು ಕೂಡ ಗೋಚರವಾಗ್ತಾ ಇದೆ. ಸೊ ಬೆಳ್ಳಿ ಬೆಲೆ ಕೂಡ ಜಾಸ್ತಿ ಆಗಬಹುದು. ಇದು ಹೊಸ ರೂಲ್ಸ್. ಓಕೆನಾ. ಇನ್ನು ಎರಡನೇದಾಗಿ ಸೆಪ್ಟೆಂಬರ್ 1ರಿಂದ SBI ಕ್ರೆಡಿಟ್ ಕಾರ್ಡ್ ಅನ್ನ ಬಳಸ್ತಾರಲ್ಲ ಅವರಿಗೆ ಒಂದಷ್ಟು ನಿಯಮಗಳು ಇದೆ. ಆ ನಿಯಮಗಳು ಕೂಡ ಏನೇನಂತ ಹೇಳ್ತಾ ಹೋಗ್ತೀನಿ. ಬಿಲ್ ಪಾವತಿ ಇರಬಹುದು, ಇಂಧನ ಖರೀದಿ ಮತ್ತೆ ಆನ್ಲೈನ್ ಶಾಪಿಂಗ್ ಗಳಿರಬಹುದು, ಹೆಚ್ಚುವರಿ ಶುಲ್ಕಗಳನ್ನ ವಿಧಿಸ್ತಾರೆ ಇದೆಲ್ಲದರ ಮೇಲೆ ಅಂತ ಹೇಳಲಾಗ್ತಾ ಇದೆ. ಹೌದು, ಆನ್ಲೈನ್ ಅಲ್ಲಿ ಶಾಪಿಂಗ್ ಮಾಡ್ತಕ್ಕಂಥವರಿಗೆ, ಬಿಲ್ ಪಾವತಿ ಮಾಡ್ತಕ್ಕಂಥವರಿಗೆ, ಇಂಧನ ಖರೀದಿಯನ್ನ ಮಾಡ್ತಕ್ಕಂಥವರಿಗೆ ಸ್ವಲ್ಪ ಹೆಚ್ಚುವರಿ ಶುಲ್ಕಗಳು ಆಗತ್ತೆ. ಸ್ವಯಂ ಡೆಬಿಟ್ ವೈಫಲ್ಯಗಳಿದ್ರೆ 2% ದಂಡವನ್ನ ಹಾಕ್ತಾರೆ, ಹುಷಾರಾಗಿರಿ. ಆಮೇಲೆ ಅಂತಾರಾಷ್ಟ್ರೀಯ ವಹಿವಾಟುಗಳ ಮೇಲೂ ಕೂಡ ಹೆಚ್ಚುವರಿ ಶುಲ್ಕ ಜಾರಿ ಆಗ್ತಕ್ಕಂಥ ಎಲ್ಲಾ ಸಾಧ್ಯತೆಗಳು ಕೂಡ ಇದ್ದು ರಿವಾರ್ಡ್ ಪಾಯಿಂಟ್ ಗಳ ಮೌಲ್ಯ ಕೂಡ ಕಡಿಮೆ ಆಗ್ತಕ್ಕಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಕ್ರೆಡಿಟ್ ಕಾರ್ಡ್ ಬಳಕೆ ಮಾಡುವವರು ತಮ್ಮ ಖರ್ಚುಗಳನ್ನ ಮುಂಚಿತವಾಗಿ ಪರಿಶೀಲಿಸಿಕೊಂಡ್ರೆ ಅಗತ್ಯವಿಲ್ಲದ ಒಂದಷ್ಟು ವೆಚ್ಚಗಳನ್ನ ನೀವು ತಡೆಗಟ್ಟಬಹುದು. ಇಲ್ಲವಂದ್ರೆ ದಂಡವನ್ನ ವಿಧಿಸ್ತಾರೆ, ಆ ದಂಡವನ್ನ ನೀವು ಕಟ್ಟಲೇಬೇಕು, ಬೇರೆ ವಿಧಿ ಇಲ್ಲ. ಇನ್ನು ಇದರ ಜೊತೆಗೆ LPG ಸಿಲಿಂಡರ್ ಬೆಲೆ ಪ್ರತಿ ತಿಂಗಳು ಕೂಡ ಬದಲಾಗ್ತಾ ಇರುತ್ತೆ. ಅದು ಏರಿಕೆ ಆಗಬಹುದು, ಇಳಿಕೆ ಆಗಬಹುದು, ಹೇಳಿಕ್ ಬರಲ್ಲ. ಪ್ರತಿ ತಿಂಗಳು ಕೂಡ ಬದಲಾವಣೆ ಆಗ್ತಾ ಇರುತ್ತೆ. ಸೊ ತೈಲ ಕಂಪನಿಗಳು ಮತ್ತೆ ಜಾಗತಿಕ ಮಾರುಕಟ್ಟೆಯ ಸ್ಥಿತಿಯ ಆಧಾರದ ಮೇಲೆ ಬೆಲೆ ಏರಿಕೆ ಆಗಬಹುದು ಅಥವಾ ಇಳಿಕೆ ಆಗಬಹುದು. ಸೊ ಬೆಲೆ ಹೆಚ್ಚಾದ್ರೆ ನಿಮ್ಮ ಅಡುಗೆ ಬಜೆಟ್ ಹೆಚ್ಚಾಗುತ್ತೆ, ಬೆಲೆ ಇಳಿಕೆ ಆದ್ರೆ ನಿಮ್ಮ ಕುಟುಂಬಕ್ಕೆ ಒಂದ್ ರೀತಿ ಆದಾಯ ಬರುತ್ತೆ ಅಥವಾ ಹಿತಕರವಾಗಿರುತ್ತೆ ಅಂತ ಹೇಳಬಹುದು. ಇದರ ಜೊತೆಗೆ LPG ಬೆಲೆ ಬದಲಾವಣೆಗಳ ಬಗ್ಗೆ ಮುಂಚಿತವಾಗಿ ಹೇಳೋದು ಕಷ್ಟ. ಒಂದ್ ಸ್ವಲ್ಪ ಹೈಕ್ ಆಗಬಹುದು, ಇಲ್ಲ ಅಂತಂದ್ರೆ ಸ್ವಲ್ಪ ಕಡಿಮೆ ಆಗಬಹುದು, ಎರಡರಲ್ಲಿ ಒಂದಾಗುತ್ತೆ. ಇದರ ಜೊತೆಗೆ ಕೆಲವು ಬ್ಯಾಂಕ್ಗಳ ATM ಹಿಂಪಡೆಯುವಿಕೆ ನಿಯಮಗಳಲ್ಲಿ ಕೂಡ ಬದಲಾವಣೆ ಆಗತ್ತಂತೆ. ನಿಗದಿತ ಮಿತಿಗಿಂತ ಹೆಚ್ಚು
ಹಣವನ್ನ ATM ಇಂದ ತೆಗೆದುಕೊಳ್ಳೋಕೆ ಆಗಲ್ಲ. ತೆಗೆದುಕೊಳ್ಳೇಬೇಕು ಅಂತಂದ್ರೆ ಹೆಚ್ಚುವರಿ ಶುಲ್ಕವನ್ನ ನೀವು ಕಟ್ಬಿಟ್ಟು, ಅಂದ್ರೆ ಹೆಚ್ಚುವರಿ ಶುಲ್ಕ ನಿಮ್ಮ ಅಕೌಂಟ್ ಇಂದಾನೆ ಕಟ್ ಹಾಕಿ ನೀವು ಹಣವನ್ನ ತೆಗೆದುಕೊಳ್ಳಬಹುದು. ಸೊ ATM ಬಳಕೆಯನ್ನ ಈಗ 3 ಸಲ ಅಥವಾ 5 ಸಲ ಅಂತ ಇರುತ್ತೆ, ಅದಕ್ಕಿಂತ ಜಾಸ್ತಿ ಬಳಸಿದ್ರಿ ಅಂತ ಹೇಳಿದ್ರೆ ಅದಕ್ಕೆ ಎಕ್ಸ್ಟ್ರಾ ಪೇಮೆಂಟ್ ಅನ್ನ ನೀವು ಮಾಡ್ಬೇಕಾಗತ್ತೆ. ಇದನ್ನ ಸ್ವಲ್ಪ ಗಮನಿಸ್ಕೊಳ್ಳಿ. ಇನ್ನು ಕೊನೆಯದಾಗಿ, ಕೆಲವು ಬ್ಯಾಂಕ್ಗಳಲ್ಲಿ ಸ್ಥಿರ ಠೇವಣಿ ಅಂದ್ರೆ ಸೇವಿಂಗ್ ಅಕೌಂಟ್ ಇಟ್ಟಿರ್ತೀರಲ್ಲ, ಅಲ್ಲಿ ಬಡ್ಡಿ ದರ ಬದಲಾವಣೆ ಆಗ್ತಕ್ಕಂಥ ಸಾಧ್ಯತೆ ಇದೆಯಂತೆ. ಈಗ 6.5% ಇಂದ 7.5% ವರೆಗೆ ಬಡ್ಡಿಯನ್ನ ನೀಡ್ತಾ ಇದ್ದಾರೆ ಬ್ಯಾಂಕ್ ಅವರು. ಬಡ್ಡಿ ದರ ಇನ್ ಮುಂದೆ ಅಂದ್ರೆ ಸೆಪ್ಟೆಂಬರ್ 1ನೇ ತಾರೀಕಿಂದ ಕಡಿಮೆ ಆಗಬಹುದು ಅನ್ನುವಂತಹ ಊಹೆಗಳು ಬರ್ತಿದೆ. ಬಟ್ ಇದು ಕನ್ಫರ್ಮ್ ಅಲ್ಲ, ಆಗಬಹುದು, ಆಗದಿರನು ಇರಬಹುದು. ಹಾಗಾಗಿ ಹೂಡಿಕೆಯನ್ನು ಮಾಡ್ಬೇಕು ಅನ್ಕೊಂಡು ಸ್ವಲ್ಪ ಯೋಚಿಸಿ, ಸ್ವಲ್ಪ ತಡ ಮಾಡ್ಬಿಟ್ಟು ಸೆಪ್ಟೆಂಬರ್ 1ನೇ ತಾರೀಕು ಆದ್ಮೇಲೆ ಹೂಡಿಕೆಯನ್ನ ಮಾಡಿ. ಸೊ ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಸೆಪ್ಟೆಂಬರ್ 1ರಿಂದ ಈ ಹೊಸ ನಿಯಮಗಳು ಹಣಕಾಸು ನಿರ್ವಹಣೆಗೆ ಒಂದಷ್ಟು ಹೊಡೆತವನ್ನ ಹಾಕಬಹುದು ಅಂತಕ್ಕಂಥ ಲೆಕ್ಕಾಚಾರ ನಡೀತಾ ಇದ್ದು, ಬೆಳ್ಳಿ ಖರೀದಿಯಿಂದ ಹಿಡಿದು SBI ಸ್ಥಿರ ಠೇವಣಿಯನ್ನ ಇಡ್ತಕ್ಕಂಥದ್ದಿರಬಹುದು ಅಥವಾ ಕ್ರೆಡಿಟ್ ಕಾರ್ಡ್ ಬಳಕೆ ಆಗಿರಬಹುದು, ಅಡಿಗೆ ಸಿಲಿಂಡರ್ ಇರಬಹುದು, ಇಲ್ಲೆಲ್ಲದರಲ್ಲೂ ಕೂಡ ಒಂದಷ್ಟು ಬದಲಾವಣೆಗಳು ಆಗ್ತಾನೆ ಇರುತ್ತೆ. ಸೊ ಈ ಬದಲಾವಣೆಗಳಲ್ಲಿ ಬೆಲೆ ಏರಿಕೆ ಆಗಬಹುದು, ಬೆಲೆ ಕಡಿಮೆ ಆಗಬಹುದು, ಊಹೆ ಮಾಡೋದು ಕಷ್ಟ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಟ್ಟು ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.